ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ನಾನು ನಿಮ್ಮ ಪ್ರಗತಿ. ನಾವು ಚೈನಾಗೆ ಬಂದು ಒಂದು ವೀಕ್ ಆಯಿತು ಇವಾಗ ಆಲ್ರೆಡಿ. ಆ್ಯಂಡ್ ಇವತ್ತು ವೀಕೆಂಡ್ ಆಗಿರೋದ್ರಿಂದ ನಾವು ಔಟಿಂಗ್ ಹೋಗ್ತಾ ಇದ್ದೀವಿ. ಆ್ಯಂಡ್ ನಾವಿರೋ ಪ್ಲೇಸಿಂದ 250 ಕಿಲೋಮೀಟರ್ಸ್ ದೂರದಲ್ಲಿ ಒಂದು ಪ್ಲೇಸ್ ಇದೆ. ಮೈನಿಂಗ್ ಮಾಡ್ತಿದ್ರಂತೆ ಮುಂಚೆ ಅಲ್ಲಿ. ಇವಾಗ ಅದೆಲ್ಲ ಸ್ಟಾಪ್ ಆದಮೇಲೆ ಅದನ್ನು ಟೂರಿಸ್ಟ್ ಪ್ಲೇಸ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಆ್ಯಂಡ್ ಲೆಟ್ಸ್ ಸಿ ಹೌ ಇಟ್ ವಿಲ್ ಬಿ. ಯೂಶ್ವಲಿ ಚೈನಾದಲ್ಲಿ ಪ್ಲೇಸಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಐ ಥಾಟ್ ಇದನ್ನು ಒಂದು ವ್ಲಾಗ್ ಮಾಡಿ ನಿಮಗೂ ತೋರಿಸೋಣ ಅಂತ ಅಂದ್ಕೊಂಡೆ. ಸೊ ಲೆಟ್ಸ್ ಗೋ. ಆ್ಯಂಡ್ ನಮ್ಮ ಬೆಡ್ರೂಮಿಂದ ಕಾಣಿಸ್ತಿತ್ತಲ್ಲ ವ್ಯೂ, ಅದೇ ನದಿ ಇದು. ಸಿ, ದಿಸ್ ಈಸ್ ಹೌ ಇಟ್ ಈಸ್. ಸೊ ನೀವು ನೋಡ್ಬೋದು ಇವಾಗ ಈ ಬ್ರಿಡ್ಜ್ ಸುಮಾರು 100ರಿಂದ 120 ಕಿಲೋಮೀಟರು ಈ ರಿವರ್ ಬ್ಯಾಂಕ್ ಮೇಲೆ ಇದೆ. ಕೆಳಗಡೆ ನೀರಿದೆ, ನೀರು ದಡ ಇದು, ನದಿ ದಡ. ಅದ್ರ ಮೇಲೆ ಒಂದು 120 ಕಿಲೋಮೀಟರ್ ಬ್ರಿಡ್ಜ್ ಮಾಡಿದ್ದಾರೆ ಕಂಟಿನ್ಯೂಸ್. ಸೊ ದಿಸ್ ಇಸ್ ಹೌ ಚೈನಾ ಇಸ್ ಡೆವಲಪ್ಡ್. ಇವರು ಸುಮಾರು ವರ್ಷದ ಹಿಂದೆ, ಫಾರ್ ಎಕ್ಸಾಂಪಲ್ ಒಂದು 50 ವರ್ಷದಿಂದ ಇವೆಲ್ಲ ಕನೆಕ್ಟಿವಿಟಿ ಇರಲಿಲ್ಲ. ಇವರಿಗೆ ಎಲ್ಲ ನದಿಯಲ್ಲೇ ಇವರೆಲ್ಲ ಕನೆಕ್ಟಿವಿಟಿ. ಬಹಳ ಸುಮಾರು ಈ ಚೈನಾದಲ್ಲಿ ಒಂದು 60ರಿಂದ 65 ಎಥನಿಕ್ಸ್ ಗ್ರೂಪ್ಸ್ ಇದೆ. ಅಂದ್ರೆ ನಾ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ, ಇಂಡಿಯಾದಲ್ಲಿ ಹೇಗೆ ಸುಮಾರು ಸ್ಟೇಟ್ಗಳಲ್ಲಿ ಸುಮಾರು ಭಾಷೆ ಇದೆ, ಸೊ ಇಲ್ಲಿಯೂ ಸಹ ಒಂದು 60ರಿಂದ 65 ಭಾಷೆ. ಯಾಕೆ ಆ ತರ ಅಂತಂದ್ರೆ, ಮೊದಲು ಕನೆಕ್ಟಿವಿಟಿ ಇರಲಿಲ್ಲ, ರೋಡ್ಸ್ ಕನೆಕ್ಷನ್ ಇರಲಿಲ್ಲ. ಸೊ ಹಾಗಾಗಿ ಎಲ್ಲ ಒಂದು ಭಾಗ ಪ್ರಾವಿನ್ಸಸ್ ಎಲ್ಲ ಇಂಡಿವಿಜುವಲ್ ಆಗಿ ಏನ್ ಹೇಳ್ಬೋದು, ಕನೆಕ್ಷನ್ ಇಲ್ಲದೆ ಬೆಳೆದಿರ್ತಾರೆ ಅವರು. ಇವಾಗ ಮಾಡರ್ನ್ ಡೇಸ್ ಅಲ್ಲಿ ಈ ತರ ಟನಲ್ಸ್, ರೋಡ್ಸ್, ಏರ್ ಕನೆಕ್ಟಿವಿಟಿ, ವಾಟರ್ ಕನೆಕ್ಟಿವಿಟಿ ಎಲ್ಲ ಹಾಕಿ ಈಗೆಲ್ಲ ಹೋಲ್ ನೇಷನ್ ಒಂದೇ ಸಿಂಪ್ಲಿಫೈಡ್ ಚೈನೀಸ್ ಅಂತ ಮಾತಾಡ್ತಾರೆ. ಶಿನ್ಕಿಯಾನ್ ಅಂತ ಸಿಟಿ ಇದೆ. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲೊಂದು ಡ್ಯಾಮ್ ಕಾಣಿಸ್ತಾ ಇದೆಯಲ್ಲ. ಸೊ ಈ ನದಿ ಲೀಶ್ವೆ ಸಿಟಿ ಅಂತ ಹೇಳಿದ್ನಲ್ಲ, 150 ಕಿಲೋಮೀಟರ್. ಸೊ ಈ 150 ಕಿಲೋಮೀಟರ್ ಅಲ್ಲಿ ಸುಮಾರು ಒಂದು 3ರಿಂದ 4 ಡ್ಯಾಮ್ಸ್ ಬರ್ತವೆ, ಈ ತರ ವಾಟರ್ ಡ್ಯಾಮ್ಸ್. ಇದ್ರಾಗ ಹೈಡ್ರೋ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ಲಿಕ್ಕೆ ಅವರು ಈ ತರ ಸುಮಾರು ಡ್ಯಾಮ್ಸ್ ಮಾಡಿರ್ತಾರೆ ಒಂದು ನದಿಯಲ್ಲಿ. ಸೊ ನೋಡ್ಬೋದು, ಈ ಬ್ರಿಡ್ಜ್ ಸುಮಾರು 100ರಿಂದ 120 ಕಿಲೋಮೀಟರ್ ಲೆಂತ್ ಇದೆ. ವೆನ್ಜೋ ಇಂದ ಲೀಶ್ವೆ ಹೋಗುವಾಗ ಈ ಬ್ರಿಡ್ಜ್ ಬರುತ್ತೆ. ಇದು ನಮ್ಮ ಮನೆ ಮುಂದೆನೆ ಏನು ರಿವರ್ ಇತ್ತಲ್ಲ, ಆ ರಿವರ್ ಬ್ಯಾಂಕ್ ಮೇಲೆ ಮಾಡಿದ್ದಾರೆ ಈ ತರ. ಈಗ ವ್ಯೂ ಸರಿಯಾಗಿ ಕಾಣಿಸ್ತಾ ಇಲ್ಲ. ನಾವು ವಾಪಸ್ ಬರ್ತಾ ಅಂದ್ರೆ ರೋಡ್ ಲೆಫ್ಟ್ ಸೈಡಿಗೆ ಅಪೋಸಿಟ್ ಟ್ರಾಫಿಕ್ಗೆ ಚೆನ್ನಾಗಿ ಕಾಣುತ್ತೆ. ಆ ಪೂರ ಎಲ್ಲ ನೀರ್ ಕಾಣುತ್ತೆ, ಅದೆಲ್ಲ ಗುಡ್ಡ ಬೆಟ್ಟ ಎಲ್ಲ ಕ್ಲಿಯರ್ ಆಗಿ ಕಾಣಿಸುತ್ತೆ. ಇವತ್ತು ಯಾಕೋ ವೆದರ್ ತುಂಬಾ ಹೇಸ್ ಆಗಿದೆ, ವಿಸಿಬಿಲಿಟಿ ಸ್ವಲ್ಪ ಕಡಿಮೆ ಇದೆ. ಹೋಪ್ಫುಲಿ ನಾವು ಹೋಗ್ತಿರೋಂಥ ಜಾಗದಲ್ಲಿ ವಿಸಿಬಿಲಿಟಿ ಕ್ಲಿಯರ್ ಆಗಿರುತ್ತೆ ಅಂತ ಅನ್ಕೊಳ್ಳೋಣ. ನಿನ್ನೆ ನೈಟ್ ನಾವು ಕಾರ್ ಚಾರ್ಜಿಗೆ ಇಡೋದು ಮರ್ತ್ಬಿಟ್ಟಿದ್ವಿ, ಹಾಗಾಗಿ ನಮ್ಮ ಕಾರಲ್ಲಿ ಚಾರ್ಜ್ ಇಲ್ಲ. ಬಟ್ ಇಲ್ಲಿ ಎವ್ರಿ 30 to 40 ಕಿಲೋಮೀಟರ್ಸ್ಗೆ ಒಂದೊಂದು ಚಾರ್ಜಿಂಗ್ ಸ್ಟೇಷನ್ಸ್ ಇರುತ್ತೆ. ಚಾರ್ಜಿಂಗ್ ಕೆಫೆಟೇರಿಯಾಸ್ ಎಲ್ಲ ಹೈವೇಸ್ ಆಕ್ಚುಲಿ ರೋಡ್ ಮೇಲೆ ನಾವು ತುಂಬಾ ಕಮ್ಮಿ ಫ್ಯೂಯಲ್ ವೆಹಿಕಲ್ ಸಿಗುತ್ತೆ ನಮಗೆ. ಮೋಸ್ಟ್ ಆಫ್ ದೆಮ್ ಆರ್ ಇವಾಗ ಇವಿನೇ ಸಿಗೋದು. ಸೊ ಹಾಗಾಗಿ ಇಟ್ಸ್ ವೆರಿ ಕಾಮನ್. ತುಂಬಾ
ತುಂಬಾ ಕಡೆಗೆ ನಿಮ್ಗೆ ಚಾರ್ಜಿಂಗ್ ಸ್ಟೇಷನ್ ಸಿಗುತ್ತೆ. ಇದೊಂದು ಚಾರ್ಜಿಂಗ್ ಸ್ಟೇಷನ್ ಬಂದ್ವಿ ನಾವು. ರೆಸ್ಟ್ ಏರಿಯಾ, ಫ್ಯೂಲ್ ಏರಿಯಾ, ಆಮೇಲೆ ಚಾರ್ಜಿಂಗ್. ಇದು ಯಾವ ಕಾರು? MI. ಓ, ಲುಕ್ ಅಟ್ ದಿಸ್ MI ಕಾರ್. ಇವಾಗ ನಮ್ಮ ಕಾರ್ನ ಚಾರ್ಜ್ ಮಾಡ್ತಾ ಇದ್ದೀವಿ. ಈ ತರ QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಯು ಕ್ಯಾನ್ ಪೇ ಥ್ರೂ ಇಟ್. ಅಂಡ್ ಇದು MI ಕಾರ್. ಸಿ ಕಲರ್ ಎಷ್ಟು ಚೆನ್ನಾಗಿದೆ ಅಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ ಕಲರ್. ವಾಶ್ರೂಮ್ಸ್ ಎಲ್ಲ ಎಷ್ಟೊಂದು ಕ್ಲೀನ್ ಆಗಿತ್ತು ಗೊತ್ತಾ ಇಲ್ಲಿ. ಇಲ್ಲೊಂದು ಮಾರ್ಟ್ ಇದೆ ಅಂಡ್ ವಿ ಗಾಟ್ ಕಾಫಿ. ಆಕ್ಚುಲಿ ಹಾಟ್ ಕಾಫಿ ಇಲ್ಲ, ಸೊ ವಿ ಆರ್ ಗೆಟಿಂಗ್ ಕೋಲ್ಡ್ ಕಾಫಿ ಓನ್ಲಿ. ಅಂಡ್ ಇದೆಲ್ಲ ಏನೇನೋ ಸ್ನ್ಯಾಕ್ಸ್ ಇದೆ. ನಾವು ತಿನ್ನೋ ಥರ ಲಿಟ್ರಲಿ ಏನೂ ಇರಲ್ಲ ಇದರಲ್ಲಿ. ಸಿ ಎಲ್ಲ ಮೀಟ್. ವಿ ಗಾಟ್ ಸಮ್ ಸ್ನ್ಯಾಕ್ಸ್. ಇದು ಒಂದೇ ಕೈಂಡ್ ಆಫ್ ಲೇಸ್ ನಾವು ತಿನ್ನಕ್ಕಾಗೋದು, ಬಿಕಾಸ್ ಬೇರೆ ಎಲ್ಲಾನು ತುಂಬಾ ವಿಯರ್ಡ್ ಫ್ಲೇವರ್ಸ್ ಎಲ್ಲ ಇರುತ್ತೆ ಅಂಡ್ ವಿ ಕಾಂಟ್ ಈಟ್. ಅಂಡ್ ಐ ಥಿಂಕ್ ಇಟ್ ಈಸ್ ಇದು ಸ್ಪೈಸಿ ಗ್ರೌಂಡ್ನಟ್ಸ್. ಬಟ್ ಸ್ಟಿಲ್ ಇದನ್ನು ನಾವು ತಿನ್ನಕ್ಕಾಗಲ್ಲ. He got used to it, so he'll eat. ಆಚೆ ಕಡೆ ಫುಡ್ ಸಿಕ್ಕಲ್ಲ, ಸೊ ಹಾಗಾಗಿ ಮನೆಯಿಂದಾನೇ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಿಕೊಂಡು ತಗೊಂಬಂದಿದ್ದೀವಿ. ಆ್ಯಂಡ್ ಸಿನ್ಸ್ ವಿ ಹ್ಯಾವ್ ಸಮ್ ಟೈಮ್ ನಾವು ಬ್ರೇಕ್ಫಾಸ್ಟ್ ಮಾಡೋಣ. ಇಟ್ಸ್ ಬುಲೆಟ್ ಟ್ರೈನ್ ಟ್ರ್ಯಾಕ್ ಇದು. ಈ ಥರ ಸಖತ್ತಾಗಿದೆ ನೋಡಿ. ಫ್ಲವರ್ಸ್ ಎಲ್ಲ ಚೆನ್ನಾಗಿದೆ. ಮೇ ಬಿ ಮೇಲ್ಗಡೆಗೆ ಬ್ಲೂ ಲೈಟ್ ಹಾಕಿದ್ದಾರೆ. ಆಸ್ ಯು ಕ್ಯಾನ್ ಸಿ, ಇನ್ನೇನು ಈ ಟನಲ್ ಎಂಡ್ ಆಯ್ತು ಅನ್ನೋಷ್ಟರಲ್ಲಿ ಇನ್ನೊಂದು ಟನಲ್ ಶುರು ಆಯ್ತು. ಮನೆಗಳು ನೋಡಿದ್ದು ಎಲ್ಲ ಇಂಡಿವಿಜುವಲ್ ಹೌಸಸ್. ತುಂಬಾ ಕಮ್ಮಿ ನಮಗೆ ಸಿಗೋದು ಆಕ್ಚುಲಿ ನೋಡಕ್ಕೆ. ಸಿಟಿಗಳಲ್ಲಂತೂ ಸಿಗೋದೇ ಇಲ್ಲ ನಿಮಗೆ. There are so many tunnels here. ಈ ಪ್ಲೇಸ್ ಇಂದ ಇನ್ನ 35 ಕಿಲೋಮೀಟರ್ಸ್ ಇದೆ ನಮ್ಮ ಡೆಸ್ಟಿನೇಷನ್. ಈ ಪ್ಲೇಸ್ ಅಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ಮೆಡಿಸಿನ್ ಸ್ಮೆಲ್ ಎಲ್ಲ ಬರ್ತಾ ಇದೆ. ಬಿಕಾಸ್ ಇವ್ರು ಇಲ್ಲಿ ಎಲ್ಲ ಮೆಡಿಸಿನ್ ಪ್ಲಾಂಟೇಶನ್ ಎಲ್ಲ ಮಾಡ್ತಾರೆ. We reached our destination and it is called Deep World ante. See, they have written there. ಸಿಕ್ಕಾಪಟ್ಟೆ ಬಿಸಿಲು. ಅಂಡ್ ಅಗೇನ್ ಹಿಯರ್ ಆಲ್ಸೋ ದೇರ್ ಆರ್ ಚಾರ್ಜಿಂಗ್ ಪಾಯಿಂಟ್ಸ್. ಈ ಕಡೆದೆಲ್ಲ ತುಂಬಾ ಸ್ಲೋ ಚಾರ್ಜಿಂಗ್ ಇದೆ. ಈ ಥರ ಥಿನ್ ವೈರ್ ಇರೋದೆಲ್ಲ ಸ್ಲೋ ಚಾರ್ಜಿಂಗ್, ಆ ಕಡೆಗೆಲ್ಲ ಸ್ಲೋ ಚಾರ್ಜಿಂಗ್ ಇದೆ. ಹಾಗಾಗಿ ಇನ್ನೊಂದು ಕಡೆ ಈ ಸೈಡ್ ಸ್ವಲ್ಪ ಫಾಸ್ಟ್ ಚಾರ್ಜಿಂಗ್ ಇದೆ. ಹಾಗಾಗಿ ಈ ಕಡೆ ಪಾರ್ಕ್ ಮಾಡ್ತಿದ್ದೀವಿ ಕಾರ್ನ. ಇವಾಗ ನಾವು ರಿಸೆಪ್ಷನ್ ಹತ್ರ ಹೋಗಬೇಕು ಟಿಕೆಟ್ ತಗೊಳಕ್ಕೆ. ಹೋಗೋಣ ಬನ್ನಿ. ಈ ಟೂರಿಸ್ಟ್ ಪ್ಲೇಸ್ ಓಪನ್ ಆಗಿ ಜಸ್ಟ್ 1 ಮಂತ್ ಆಯ್ತಂತೆ. ಆ್ಯಂಡ್ ದೇ ಸೆಡ್ ವಿ ಆರ್ ದ ಫಸ್ಟ್ ಫಾರಿನರ್ಸ್ ಟು ವಿಸಿಟ್ ದಿಸ್ ಪ್ಲೇಸ್.
ಅಲ್ಲಿ ಕಾಣ್ತಿದೆಯಲ್ಲ ಅದು ಮೈನಿಂಗ್ ಇಕ್ವಿಪ್ಮೆಂಟ್, ಅದನ್ನು ಇವಾಗ ಜಸ್ಟ್ ಡಿಸ್ಪ್ಲೇಗೆ ಇಟ್ಟಿದ್ದಾರೆ. She is taking us inside, so let's follow her. ಇದು ಏಷ್ಯಾದಲ್ಲೇ ಡೀಪೆಸ್ಟ್ ಅಂಡರ್ಗ್ರೌಂಡ್ ಎಲಿವೇಟರ್ ಅಂತೆ. ಆ್ಯಂಡ್ ನಾವು 200 ಮೀಟರ್ಸ್ ಡೌನ್ ಹೋಗ್ತಾ ಇದ್ದೀವಿ. See, this is the lift we came from, and now we have to go this way. ನೆಕ್ಸ್ಟ್ ನಮಗೆ ರಾಫ್ಟಿಂಗ್ ಹೋಗೋಕ್ಕಿದೆ, ಸೊ ಹಾಗಾಗಿ ನಮಗೆ ಅಲ್ಲಿ ರೈನ್ ಕೋಟ್ಸ್ ಮತ್ತು ಸ್ಲಿಪ್ಪರ್ಸ್ನ ಕೊಟ್ಟರು. ಈ ವಾಟರ್ ವೇ 853 ಮೀಟರ್ಸ್ ಇದೆ ಅಂತೆ. Dreamers, we are the free, riding the waves of our destiny. No fear, no doubt, just let it flow. Tonight's the night, let's let it go. This is our time, no holding back. We're dancing wild, no strings attached. Hearts on fire, let's touch the sky. Living like we'll never die. We came from that way and have to go this way. ಕೆಳಗಡೆ ಎಲ್ಲ ನೀರಿದೆ, ಈ ನೀರಲ್ಲಿ ನಡ್ಕೊಂಡು ಹೋಗ್ಬೇಕು ನಾವಿವಾಗ. ಎಲ್ಲ ವೆಟ್ಟಾಗಿದ್ವಿ ನಾವು, ಹಾಗಾಗಿ ಕಾಲೆಲ್ಲ ಒರೆಸ್ಕೊಳ್ಳೋಕ್ಕೆ ಎಲ್ಲ ನಮಗೆ ಟಿಶ್ಯೂ ಕೊಟ್ಟಿದ್ದಾರೆ. ಆ್ಯಂಡ್ ದೇ ಆರ್ ಸೋ ಥಿಕ್ ನೋಡಿ. ದೇ ಇವನ್ ಹ್ಯಾವ್ ಹೇರ್ ಡ್ರೈಯರ್ಸ್. ಆ್ಯಕ್ಚುಲಿ ನಾವು ರೈನ್ ಕೋಟ್ ಹಾಕ್ಕೊಂಡ್ರೂ ಸ್ವಲ್ಪ ವೆಟ್ ಆಗಿದ್ವಿ, ಸೊ ಡ್ರೈ ಮಾಡ್ಕೊಳ್ಳೋಕ್ಕೆ ಎಲ್ಲ ಹೇರ್ ಡ್ರೈಯರ್ಸ್ನ ಇಟ್ಟಿದ್ರು. ಅದು ಆ್ಯಕ್ಚುಲಿ ಡೈರೆಕ್ಷನ್ಸ್ ಹಾಕಿರೋದು ಎಲ್ಲೆಲ್ಲಿ ಏನೇನಿದೆ ಅಂತ. ಆ್ಯಂಡ್ ನೋಡಿ ಅದನ್ನು ಪ್ರಾಜೆಕ್ಟ್ ಬಿಟ್ಟಿರೋದು.
ನೆಕ್ಸ್ಟ್ ನೋಡೋಣ ಬನ್ನಿ ಏನೇನಿದೆ ಅಂತ. ಇಲ್ಲೊಂದು ಕೇವ್ ಇದೆ ಆ್ಯಂಡ್ ಎಲ್ಲ ಕಡೆಗೂ ಲೈಟ್ಸ್ ಹಾಕಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಲೈವ್ ಆಗಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದಂತೂ ಲಿಟ್ರಲಿ ನಾವು ಯಾವುದೋ ಬೇರೆ ವರ್ಲ್ಡ್ಗೆ ಹೋದಂಗೆ ಫೀಲ್ ಆಗುತ್ತೆ. ಈ ಸೈಫೈ ಮೂವೀಸಲ್ಲಿ ಅಥವಾ ಈ ಫ್ಯಾಂಟಸಿ ಮೂವೀಸಲ್ಲೆಲ್ಲ ಫೀಲ್ ಕೊಡುತ್ತಲ್ಲ, ಅದೇ ಥರ ಕಾಣಿಸ್ತಾ ಇತ್ತು. ರಾ ಕ್ರಿಸ್ಟಲ್ಸ್ ಮತ್ತು ಬ್ರೇಸ್ಲೆಟ್ಸ್ ಎಲ್ಲ ಇಟ್ಟಿದ್ದಾರೆ ನೋಡಿ. ಓ, ದೀಸ್ ಆರ್ ಕ್ಯೂಟ್ ಆ್ಯಕ್ಚುಲಿ. ಇವಾಗ ನಾವು 200 ಮೀಟರ್ಸ್ ಅಂಡರ್ಗ್ರೌಂಡಲ್ಲಿದ್ದೀವಿ. ಆದರೂ ನೋಡಿ 5G ನೆಟ್ವರ್ಕ್ ಇದೆ ಇಲ್ಲಿ. ಇಲ್ಲೆಲ್ಲ ಎಷ್ಟು ಬ್ಯೂಟಿಫುಲ್ ಆಗಿ ಕ್ರಿಸ್ಟಲ್ ಸ್ಟೈಲಲ್ಲಿ ಫರ್ನಿಚರ್ ಮಾಡಿದ್ದಾರೆ ನೋಡಿ. ಎಲ್ಲ ಎಷ್ಟು ಟ್ರಾನ್ಸ್ಪರೆಂಟ್ ಆಗಿದೆ. ಐ ಡೋಂಟ್ ನೋ ಹೌ ದೇ ಮೇಡ್ ಇಟ್, ಬಟ್ ಇಟ್ ಲುಕ್ಸ್ ರಿಯಲಿ ಅಮೇಝಿಂಗ್. ಕಾಫಿ ಶಾಪ್ ಇದೆ ನೋಡಿ ಇಲ್ಲಿ. ಲೆಟ್ಸ್ ಹ್ಯಾವ್ ಸಮ್ ಕಾಫಿ. ಆ್ಯಕ್ಚುಲಿ ವೈಬ್ ಒಂಥರ ಚೆನ್ನಾಗಿದೆ ಇಲ್ಲಿ. Blue. Yeah. 谢谢。 They offer fruits here. It's a seating area and these are the drinks they offer for free. And ಈ ತರ swim suit ಇರುತ್ತೆ. That is the way to locker room. At first we thought it's a screen, but it's screen ಅಲ್ಲ. ಮೇಲ್ಗಡೆ ಈ ಥರ ಗ್ಲಾಸ್ ಹಾಕಿದ್ದಾರೆ, ಒಳಗಡೆ ಎಲ್ಲ ಲೈಟಿಂಗ್ ಹಾಕಿದ್ದಾರೆ ಅಷ್ಟೇ. ದಿಸ್ ಈಸ್ ಅ ವೇ ಟು ಸ್ಪ್ರಿಂಗ್ ಆ್ಯಂಡ್ ಸಿ ಈ ಥರ 13 ಸ್ಪ್ರಿಂಗ್ಸ್ ಇದೆ ಅಂತೆ. ಅಲ್ಲಿ ನೋಡಿ ಎಲ್ಲನೂ ಡಿಫ್ರೆಂಟ್ ಥೀಮಲ್ಲಿದೆ ಅಂತೆ. ಆ್ಯಂಡ್ ಇದು ಸೋನಾ ರೂಮ್ಸ್. ಇದೆಲ್ಲ ಮಸಾಜ್ ರೂಮ್ಸ್ ಇದು.
ಈ ಥರ 13 ಸ್ಪ್ರಿಂಗ್ಸ್ ಇದೆ ಅಂತೆ. ಆ್ಯಂಡ್ ದೇ ಆರ್ ಆಲ್ ಹಾಟ್ ವಾಟರ್ ಸ್ಪ್ರಿಂಗ್ಸ್. This is actually a locker room. This one is a meal locker room. ಇಲ್ಲೊಂದು ಇಕ್ವಿಪ್ಮೆಂಟ್ ಇಟ್ಟಿದ್ದಾರೆ ನೋಡಿ. ಆ್ಯಂಡ್ ದಿಸ್ ಈಸ್ ದ ಕೇಬಲ್ ಕಾರ್. ಇದು 29 ಡಿಗ್ರಿ ಸ್ಲೋಪಲ್ಲಿ ಟ್ರಾವೆಲ್ ಆಗುತ್ತೆ. ಈ ಮೂವೀಸಲ್ಲಿ ತೋರಿಸೋ ಥರ ಟೈಮ್ ಶಟ್ಲಲ್ಲಿ ಟೈಮ್ ಟ್ರಾವೆಲ್ ಮಾಡೋ ಥರ ನಮಗೆ ಫೀಲ್ ಆಗ್ತಾ ಇತ್ತು. ಇಟ್ ವಾಸ್ ರಿಯಲಿ ನೈಸ್. ಅಗೇನ್ ಇಲ್ಲಿ ರಾಕ್ ಕ್ರಿಸ್ಟಲ್ಸ್ ಎಲ್ಲ ಸೇಲಿಗೆ ಇಟ್ಟಿದ್ದಾರೆ ನೋಡಿ. ಇಲ್ಲಿ ಎಷ್ಟು ಚೆನ್ನಾಗಿದೆ. ಡಿಫ್ರೆಂಟ್ ಕೈಂಡ್ಸ್ ಆಫ್ ಕ್ರಿಸ್ಟಲ್ಸ್ ಇನ್ ಡಿಫ್ರೆಂಟ್ ಸೈಜಸ್ ಎಲ್ಲ ಇದೆ. ಆ್ಯಂಡ್ ಪ್ರೈಸಸ್ ಇನ್ ಚೈನೀಸ್ RMB. ಇವಾಗ ಎಕ್ಸಿಟ್ ಹತ್ರ ಬಂದ್ವಿ. ಆ್ಯಕ್ಚುಲಿ ವಿ ಆರ್ ವೆರಿ ಹಂಗ್ರಿ. ಸೊ ಮೇಲ್ಗಡೆ ಒಂದು ರೆಸ್ಟೋರೆಂಟ್ ಇದೆ, ಅಲ್ಲಿ ಹೋಗೋಣ. ಇನ್ನೊಂದು ಏನಂತಂದರೆ, ನಾವು ಈ ಥರ ಹೊರಗಡೆ ಎಲ್ಲಾದರೂ ರೆಸ್ಟೋರೆಂಟ್ಗೆ ಅಥವಾ ಎಲ್ಲಾದರೂ ಹೋದರೆ ವಿ ಯೂಶ್ವಲಿ ಡೋಂಟ್ ಗೆಟ್ ನಾರ್ಮಲ್ ವಾಟರ್. ನಾವು ಪ್ಯಾಕೇಜ್ಡ್ ವಾಟರ್ ಬಾಟಲ್ ತೊಗೊಂಡ್ರೆ ಮಾತ್ರ ನಾರ್ಮಲ್ ನಮಗೆ ವಾಟರ್ ಸಿಗುತ್ತೆ. ಇಲ್ಲ ಅಂದರೆ ಈ ಥರ ಹರ್ಬ್ಸ್ ಹಾಕಿಟ್ಟಿರೋ ಟೀ ಥರ ಈ ಥರ ಫ್ಲೇವರ್ಡ್ ವಾಟರ್ ನಮಗೆ ಕೊಡ್ತಾರೆ. ಸೊ ನಾವು ಆಚೆ ಕಡೆ ಏನಾದರೂ ತಿನ್ನಬೇಕು ಅಂತಂದರೆ ಇದು ಎಗ್ ಫ್ರೈಡ್ ರೈಸ್ ಆ್ಯಂಡ್ ಇದು ಸ್ಕ್ರಾಂಬಲ್ಡ್ ಎಗ್ಸ್ ವಿತ್ ಟೊಮ್ಯಾಟೋಸ್. ಸೊ ಇಲ್ಲೆಲ್ಲ ಹೇಗಂತಂದರೆ, ನಾವು ಯೂಶ್ವಲಿ ಪ್ಲೇಟಿಗೆ ಸರ್ವ್ ಮಾಡ್ಕೊತೀವಲ್ಲ, ಇಲ್ಲಿ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳಾಗ ಈ ಥರ ಬೌಲ್ ಕೊಟ್ಟಿರ್ತಾರೆ, ಬೌಲಿಗೆ ಸರ್ವ್ ಮಾಡ್ಕೋಬೇಕು. Actually, he has become an expert now to eat with chopsticks. ಇಲ್ಲಿ ಹಳೆ ಇಕ್ವಿಪ್ಮೆಂಟ್ಸಿಂದ ನೋಡಿ ಮಸ್ಕಿಟೋದು ಸ್ಟ್ಯಾಚು ಥರ ಮಾಡಿಟ್ಟಿದ್ದಾರೆ. ಆ್ಯಂಡ್ ಅದು ಹಳೇದು ಟ್ರೈನಿಂದು ಬೋಗಿ ಥರ ಅದನ್ನು ಅವರು ಕೆಫೆ ಮಾಡಿದ್ದಾರೆ.
ಇಲ್ಲೂ ನೋಡಿ ಹಳೆ ಎಕ್ವಿಪ್ಮೆಂಟ್ಸನ್ನೆಲ್ಲ ಜಸ್ಟ್ ಶೋಗೆ ಇಟ್ಟಿದ್ದಾರೆ. ಸಿ ಇಲ್ಲಿ ಆ್ಯಕ್ಚುಲಿ ಕೆಲವೊಂದು ರೈಡ್ಸ್ ಎಲ್ಲ ಇದೆ, ಬಟ್ ನಾವು ಹೋದಾಗ ಅದು ಕ್ಲೋಸ್ ಆಗಿತ್ತು. ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ರಾಫ್ಟಿಂಗ್ ತುಂಬ ಚೆನ್ನಾಗಿತ್ತು. ವಿ ಎಂಜಾಯ್ಡ್ ಅ ಲಾಟ್. ಆ್ಯಂಡ್ ಹಾಟ್ ಸ್ಪ್ರಿಂಗ್ ಬಾತ್ ಕೂಡ ತುಂಬ ಚೆನ್ನಾಗಿತ್ತು. ಅದೆರಡೂ ನಮಗೆ ತುಂಬ ಇಷ್ಟ ಆಯಿತು. ಬಟ್ ಇನ್ನೂ ಏನಾದರೂ ಆ್ಯಕ್ಟಿವಿಟೀಸ್ನ ಅವರು ಮಾಡಬೇಕಿತ್ತು ಅಂತ ಅನ್ನಿಸ್ತು. ಆ್ಯಂಡ್ ಇಲ್ಲೆಲ್ಲ ಕಾಣಿಸ್ತಿದೆಯಲ್ಲ, ಇದೆಲ್ಲನೂ ಟೀ ಪ್ಲಾಂಟೇಶನ್. ಆ್ಯಂಡ್ ಅಲ್ಲಿ ನೋಡಿ ಸೋಲಾರ್ ಪ್ಯಾನಲ್ಸ್ ಎಲ್ಲ ಹಾಕಿದ್ದಾರೆ. ಟೆಸ್ಲಾ ಅಲ್ಲಿ ಆಟೋ ಪೈಲಟ್ ಹೇಗೆ ಅಂತ ನಾನು ಇವತ್ತು ನಿಮಗೆ ತೋರಿಸ್ತೀನಿ. ಸೊ ಇಂಡಿಯಾದಲ್ಲೂ ಸಹ ಟೆಸ್ಲಾ ಲಾಂಚ್ ಆಗಿದೆ. ಹೋಪ್ಫುಲಿ ಇಂಡಿಯಾದಲ್ಲೂ ಟ್ರೈ ಮಾಡೋಕ್ಕೆ ಅವಕಾಶ ಸಿಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಆದರೆ ನನಗೆ ಗೊತ್ತಿರೋ ಪ್ರಕಾರ ಇಂಡಿಯಾದಲ್ಲಿ ಆಟೋ ಪೈಲಟ್ ಇಲ್ಲ. ಸೊ ಓನ್ಲಿ ಸಮ್ ಆಪ್ಷನ್ಸ್ ಫಾರ್ ಕ್ರೂಸ್ ಕಂಟ್ರೋಲ್ ಇರ್ಬೋದು ಅಂತ ನನ್ನ ಊಹೆ. ಆದರೆ ಇಲ್ಲಿ ಕಂಪ್ಲೀಟ್ ಆಟೋ ಪೈಲಟ್ ಇದೆ. ನೋಡಿ ನಿಮ್ಗೆ ತೋರಿಸ್ತಾರೆ. ಈ ಲಿವರ್ ಅನ್ನ 2 ಸಲ ಈ ತರ ಪ್ರೆಸ್ ಮಾಡಿದ್ರೆ ಕಂಪ್ಲೀಟ್ ಆಟೋಮೆಟಿಕ್. ನಾವು ಆಟೋಮೆಟಿಕ್ ಆಗಿ ಸ್ಪೀಡ್ ತಗೊಳ್ತು. 80 ಮ್ಯಾಕ್ಸಿಮಮ್ ಇದೆ ನೋಡ್ಬೋದು. ಆಟೋಮೆಟಿಕ್ 80 ತಗೊಳ್ತು. ಸೊ ಹೋಗ್ತಾ ಇದೆ ಗಾಡಿ. ನನ್ನ ಏನು ಪೆಡಲ್ಸ್ ಏನು ವರ್ಕ್ ಮಾಡೋ ಹಾಗೆ ಇಲ್ಲ. ಆಟೋಮೆಟಿಕ್ ಬ್ರೇಕು, ಎಕ್ಸಲೇಟರು ಎಲ್ಲ ಆಟೋಮೆಟಿಕ್ ಆಗಿ ಹೋಗುತ್ತೆ. ಈಗ 80 ಈಗ ನೋಡೋದು ಅಪ್ಲೈ ಸ್ಲೈಟ್ ಟರ್ನಿಂಗ್ ಫೋರ್ಸ್ ಟು ಸ್ಟೀರಿಂಗ್ ವೀಲ್ ಅದು ಹೇಳುತ್ತೆ. ಈ ಥರ ನಾವು ಅದನ್ನು ಸ್ವಲ್ಪ ಪ್ರೆಷರ್ ಹಾಕಬೇಕಾಗುತ್ತೆ ಅವಾಗ ಸ್ಟೀರಿಂಗ್ ಮೇಲೆ. ಅಂದರೆ ಅದಕ್ಕೆ ಗೊತ್ತಾಗುತ್ತೆ ನಾವು ಎಚ್ಚರ ಇದ್ದೀವಿ, ಮಲಗಿಲ್ಲ ಅಂತ. ಸೊ ದಿಸ್ ಈಸ್ ಹೌ ಆಟೋ ಪೈಲಟ್ ವರ್ಕ್ಸ್. ಇಲ್ಲೆಲ್ಲ ನೋಡಿ ಎಷ್ಟೊಂದು ಬ್ಯಾಂಬೂ ಟ್ರೀಸ್ ಎಲ್ಲ ಹಾಕಿದ್ದಾರೆ. ಇದೆಲ್ಲನೂ ಪ್ಲ್ಯಾಂಟ್ ಮಾಡಿರೋದು. ಸಿ ಈ ಕಡೆಗೂ ಇದೆ. ಆ್ಯಂಡ್ ಐ ಥಿಂಕ್ ಮುಂದೆ ಕಾಣಿಸ್ತಿರೋದು ಅದೆಲ್ಲನೂ ಬ್ಯಾಂಬೂ ಟ್ರೀಸೇ. Finally, we are home. It's almost 9 o'clock now, and we are really very tired. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.